ಹಾಯ್ ನಮಸ್ಕಾರ. ಕರ್ನಾಟಕ KCET ವಿದ್ಯಾರ್ಥಿಗಳಿಗೆ KA ಅಧಿಕೃತ ಮಾಹಿತಿನ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಆಗಸ್ಟ್ ಸೆಕೆಂಡ್ ವೀಕ್ನಲ್ಲಿ ಸೆಕೆಂಡ್ ರೌಂಡಿನ ಆಪ್ಷನ್ಸ್ ಎಂಟ್ರಿನ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಡಬೇಕು. ಸೊ ಮಾಡಿದಂಥ ವಿದ್ಯಾರ್ಥಿಗಳು ಲಾಸ್ಟ್ ಡೇಟನ್ನು ಕೂಡ ಅವರು ಪ್ರಕಟಿಸಿದ್ದಾರೆ. ಹಾಗೆ ಈಗಾಗಲೇ ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ವಿದ್ಯಾರ್ಥಿಗಳಿಗೆ ಏನಂದರೆ ತಾತ್ಕಾಲಿಕವಾಗಿ ಪಿ ಸ್ಟ್ರಕ್ಚರನ್ನು ಬಿಡುಗಡೆ ಮಾಡಿದ್ದು 10/8/2026 ದಿನಾಂಕಕ್ಕೆ ಸೊ ಪಿ ಸ್ಟ್ರಕ್ಚರನ್ನು ಕಟ್ ಆಫ್ ಫೀಸನ್ನು ಯಾವ ರೀತಿ ಇರಬೇಕು ಮತ್ತು ಅಡ್ಮಿಷನ್ ಯಾವ ರೀತಿ ಮಾಡಬೇಕು ಎಂಬುದನ್ನು ಮಾಹಿತಿನ ಕೊಟ್ಟಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಿನ ಆಪ್ಷನ್ಸ್ ಎಂಟ್ರಿಯನ್ನು ಸೊ ಈಗಾಗಲೇ 7ನೇ ತಾರೀಕಿಂದ ಆರಂಭಗೊಂಡಿದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು 13ನೇ ತಾರೀಕು ಒಳಗಾಗಿ ಎಲ್ಲ ವಿದ್ಯಾರ್ಥಿಗಳು ಬೆಳಗ್ಗೆ 9 ಗಂಟೆಗೆ ನೀವು ಸರಿಯಾಗಿ ಸೆಕೆಂಡ್ ರೌಂಡಿನ ಆಪ್ಷನ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ಸ್ ಎಂಟ್ರಿಯಲ್ಲಿ ಮಾಡಬೇಕಾದಂಥ ಕಡ್ಡಾಯವಾಗಿ ಸೊ ಎನಿ ಕಂಡೀಷನ್ ಆಗಿ ಮಿಸ್ಟೇಕನ್ನು ಮಾಡಬಾರ್ದು. ಸೊ 10 ಮಿಸ್ಟೇಕನ್ನು ನೀವು ಮಾಡಿದರೆ ನಿಮಗೆ ಸೀಟ್ ಕೂಡ ಅಲಾಟ್ಮೆಂಟ್ ಆಗೋದಿಲ್ಲ. ಸೊ ದಯವಿಟ್ಟು ವಿದ್ಯಾರ್ಥಿಗಳು ನೀವು ನಿಮ್ಮ ಕಾಲೇಜನ್ನು ಸರಿಯಾಗಿ ಆ್ಯಡ್ ಮಾಡಬೇಕಾಗೈತೆ. ಹಾಗೆ 5 ಒಂದು ಆಪ್ಷನ್ಸ್ ಕೊಟ್ಟರಲ್ಲಿ ಚಾಯ್ಸ್ ಎಂಟ್ರಿಯಲ್ಲಿ ನೀವು ಸರಿಯಾಗಿ ಕಾಲೇಜ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ಹಾಗೆ ಚಿಕ್ಕ ಚಿಕ್ಕ ಮೈನರ್ ಕರೆಕ್ಷನ್ ಇರ್ಬೋದು, ಕಾಲೇಜ್ಗಳನ್ನು ಮಿಸ್ಲೀಡಿಂಗ್ ಮಾಡ್ತಿರ್ಬೋದು. ಹಾಗೆ ನೀವು ತಡವಾಗಿ ಸೆಕೆಂಡ್ ರೌಂಡ್ ಆಪ್ಷನ್ಸ್ ಎಂಟ್ರಿ ಮಾಡಿದರೆ ನಿಮಗೆ ಫೈನಲಿ ಆಗಿ ಒಂದು ರಿಸಲ್ಟ್ ಬಂದುಕೊಟ್ಲೆ ಸೀಟ್ ಕೂಡ ಅಲಾಟ್ಮೆಂಟ್ ಆಗೋದಿಲ್ಲ. ದಯವಿಟ್ಟು ಕೂಡಲೇ ನೀವು ಕಾಲೇಜ್ಗಳನ್ನು ಸರಿಯಾಗಿ ಆ್ಯಡ್ ಮಾಡಿ. ಹಾಗೆ ಸೊ ಲಾಸ್ಟ್ ಡೇಟ್ ಎಂಡ್ವರೆಗೂ ನೀವು ಕಾಯಬೇಡಿ. ಸೊ ಬೇಗನೆ ಎಲ್ಲ ವಿದ್ಯಾರ್ಥಿ ಸೆಕೆಂಡ್ ರೌಂಡ್ ಆಪ್ಷನ್ಸ್ ಎಂಟ್ರಿನ ಮಾಡ್ಕೊಳ್ಳಿ. ಇದೇ 13 ತಾರೀಕು ಒಳಗಾಗಿ ಎಲ್ಲ ವಿದ್ಯಾರ್ಥಿ ತಪ್ಪದೆ ಸೆಕೆಂಡ್ ರೌಂಡಿನ ಆಪ್ಷನ್ಸ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಸೊ 10 ಮೈನರ್ ಕರೆಕ್ಷನಲ್ಲಿ 10 ಮಿಸ್ಟೇಕನ್ನ ಮಾಡಿದರೆ ನಿಮಗೆ ಕಾಲೇಜ್ ಸೀಟ್ ಕೂಡ ಸಿಗೋದಿಲ್ಲ. ಓಕೆ, ದಯವಿಟ್ಟು ಕೂಡಲೇ ನೀವು ಯಾವುದೇ ಕೂಡ ಎಡಿಟಿಂಗ್ ಇರಬಾರ್ದು, ಹಾಗೆ ಮಿಸ್ಲೀಡಿಂಗ್ ಮಾಡ್ತಿರಬಾರ್ದು. ಕಾಲೇಜ್ಗಳನ್ನು ತಪ್ಪಾದೆ ಆ್ಯಡ್ ಮಾಡ್ಬೋದು. ಹಾಗೆ ಕಾಲೇಜ್ಗಳನ್ನು ಕೋರ್ಸ್ ಇರ್ಬೋದು, ತಪ್ಪಾದಂಥ ಕೋರ್ಸನ್ನು ಹಾಕಿರ್ಬೋದು. ಪದೇ ಪದೇ ಕೋರ್ಸ್ಗಳನ್ನ ಆ್ಯಡ್ ಮಾಡೋದು ಮತ್ತು ಡಿಲೀಟ್ ಮಾಡೋದಾಗಿರ್ಬೋದು. ಕೋರ್ಸ್ನ ಸೆಕ್ಷನಲ್ಲಿ ನೀನು ಚಾಯ್ಸ್ ಎಂಟ್ರಿನ 1 ಮತ್ತು 2ನ ಸೆಲೆಕ್ಟ್ ಮಾಡಿ. ಸೊ ನೀವು ಪದೇ ಪದೇ ಚೇಂಜ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ದಯವಿಟ್ಟು ವಿದ್ಯಾರ್ಥಿಗಳು ನೀವು ಮಿಸ್ಟೇಕನ್ನ ಮಾಡಬಾರ್ದು. ಮಿಸ್ಟೇಕ್ ಮಾಡಿದರೆ ಲಾಸ್ಟ್ ನಿಮಗೆ 19ನೇ ತಾರೀಕಿಗೆ ಪ್ರೊವಿಷನಲ್ ರಿಸಲ್ಟ್ಸ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅನೌನ್ಸ್ಮೆಂಟ್ ಆಗೋಟ್ಲೆ ನಿಮಗೆ ಅದರಲ್ಲಿ ಸೀಟ್ ಕೂಡ ಒಂದು ನಿಮಗೆ ಅಲಾಟ್ಮೆಂಟ್ ಆಗೋದಿಲ್ಲ. ದಯವಿಟ್ಟು ನೀವು ಯಾವುದೇ ಕೂಡ ಮಿಸ್ಟೇಕನ್ನು ಮಾಡಬಾರ್ದು. ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಈಗಾಗಲೇ ವಿದ್ಯಾರ್ಥಿಗಳು ಬಿ ಫಾರ್ಮಾ ಮತ್ತು ಬಿ ಫಾರ್ಮಾ ಡಿ ವಿದ್ಯಾರ್ಥಿಗಳಿಗೆ ನೀವು ಮಾಡಿದಂತೆ ಪಿ ಸ್ಟ್ರಕ್ಚರ್ನ ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಆಪ್ಷನ್ಸ್ ಎಂಟ್ರಿ ಆಗಿಬಿಟ್ಲೆ ನಿಮಗೆ 19ನೇ ತಾರೀಕು ಒಳಗಾಗಿ ಆಗಸ್ಟ್ 19ನೇ ತಾರೀಕು ಏನಾಗುತ್ತೆ ಅಂದರೆ ಸೆಕೆಂಡ್ ರೌಂಡ್ ಅಂದರೆ ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಓಕೆ, ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ. ದಯವಿಟ್ಟು ಸೆಕೆಂಡ್ ರೌಂಡಿನ ಆಪ್ಷನ್ಸ್ ಎಂಟ್ರಿನ ಹೀಗೆ 13ನೇ ತಾರೀಕು ಒಳಗಾಗಿ ಕೂಡಲೇ ಮಾಡಿಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ ಅಂದರೆ ಇರ್ಬೋದು, ಮಿಸ್ಟೇಕ್ ಇರ್ಬೋದು, ಸಂಬಂಧಪಟ್ಟಂಥ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಂದಿನ ಟಾಪಿಕ್ನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.